ಕಥಾ ಮಾಧ್ಯಮಕ್ಕೆ ಸ್ವಾಗತ. ಸುಖವಾಗಿರುವ ಗುಂಗಿನಲ್ಲಿ ಜೀವನ ಪೂರ್ತಿ ದುಃಖದಲ್ಲಿ ಮುಳುಗಿ ಮನಸ್ಸಿನ ನೆಮ್ಮದಿಯನ್ನು ನುಚ್ಚು ನೂರು ಮಾಡಿಕೊಳ್ತೇವೆ. ಮಾನವ ಇನ್ನೊಬ್ಬರು ಮಾಡಿದ ತಪ್ಪುಗಳಿಗೆ ಮಸಾಲೆ ಸೇರಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಆಡಿಕೊಳ್ಳುವ ಕಾಲವಿದು. ಮಾಡದೇ ಇರುವ ತಪ್ಪಿಗೂ ಆರೋಪಿ ಅಂತ ಒತ್ತಿ ಒತ್ತಿ ಹೇಳಿ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವ ಕಾಲವಿದು. ಆರೋಪ ಹೊತ್ತುಕೊಂಡ ಮಾತ್ರಕ್ಕೆ ಅಪರಾಧಿಯೇ ಎಂದು ಪರಿಗಣಿಸುವ ಕಾಲವಿದು. ತಪ್ಪೇನು ಸರಿಯೇನು ಒಂದೂ ತಿಳಿಯದ ಜನ ಇನ್ನೊಬ್ಬರ ಮನಸ್ಸಿಗೆ ಎಷ್ಟು ನೋವಾಗತ್ತೆ, ಅವರ ಅವಲಂಬಿತರಿಗೆ ಅವರ ಆಪ್ತರಿಗೆ ಎಷ್ಟು ನೋವಾಗತ್ತೆ, ಹೆತ್ತ ತಂದೆ ತಾಯಿ ಒಡ ಹುಟ್ಟಿದವರಿಗೆ ಎಷ್ಟು ಕಷ್ಟವಾಗತ್ತೆ ಎಂಬ ಯಾವ ಪರಿಜ್ಞಾನವೂ ಇಲ್ಲದೆ ಮನ ಬಂದಂತೆ ನಿಂದಿಸ್ತಾರೆ. ಹೇಳಿದ್ದು ಸುಳ್ಳಾಗ್ಬೋದು, ಕೇಳಿದ್ದು ಸುಳ್ಳಾಗ್ಬೋದು. ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು. ಸತ್ಯ ತಿಳಿಯದಿದ್ದಾಗ ಅನಾಹುತವೇ ಆಗುವುದು ಎಂಬ ಸಾರಾಂಶವನ್ನು ಹೊತ್ತ ಮುಂಗುಸಿ ಹಾಗೂ ಹಾವಿನ ಕತೆ ಎಲ್ರಿಗೂ ತಿಳಿದೇ ಇದೆ. ಪ್ರಸ್ತುತ ಜಗತ್ತಲ್ಲಿ ನಮ್ಮ ಜೀವನಕ್ಕೆ ಸಂಬಂಧಪಟ್ಟಂತೆ ವ್ಯಕ್ತಿ ಮಾಡದ ತಪ್ಪಿಗೆ ಸಾಮೂಹಿಕವಾಗಿ ಆತನನ್ನು ಜರೆದು ಆತನನ್ನು ಭಾವನಾತ್ಮಕವಾಗಿ ಕೊಲೆ ಮಾಡ್ತಾರೆ. ಮೇಲ್ನೋಟದ ಸುದ್ದಿಯನ್ನು ತಿಳಿದು ಅದಕ್ಕೆ ವಿಷಕಾರುವಂತೆ ಪ್ರತಿಕ್ರಿಯಿಸುವುದು ಎಷ್ಟು ಸಮಂಜಸ? ವ್ಯಕ್ತಿಯ ವಾತಾವರಣ, ಆತನ ಹಿನ್ನೆಲೆ, ಆತನ ವೈಯಕ್ತಿಕ ಜೀವನ, ಎಷ್ಟೋ ಬಾರಿ ಆತನ ಗ್ರಹಗತಿ ಇವೆಲ್ಲವೂ ಆತನ ಚಟುವಟಿಕೆಗಳ ಮೇಲೆ ಪ್ರಭಾವ ಬೀರುವಂಥ ವಿಷಯವಾಗಿರುತ್ತೆ. ಈ ಎಲ್ಲ ಒತ್ತಡಗಳ ಕಾರಣದಿಂದ ಜೀವನದಲ್ಲಿ ಕೆಲವೊಮ್ಮೆ ಕಹಿ ಘಟನೆ ನಡೆದಿರುತ್ತೆ. ಇವೆಲ್ಲವೂ ಕೆಲವರ ಜೀವನದಲ್ಲಿ ಅವರ ಅನುಭವಕ್ಕೆ ಬಂದಿರುತ್ತೆ. ಇನ್ನು ಕೆಲವರು ಇಂತಹ ಸ್ಥಿತಿಯನ್ನು ಅನುಭವಿಸಿರೋದಿಲ್ಲ, ಆ ಅನುಭವವನ್ನು ಪಡೆದುಕೊಂಡಿರೋದಿಲ್ಲ ಕೂಡ. ಏನೇ ಇರಲಿ, ನೈತಿಕತೆ ಮಾನವೀಯತೆ ಇದ್ದ ವ್ಯಕ್ತಿ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ತಾನೆ. ಇನ್ನೊಬ್ಬರನ್ನು ನಿಂದಿಸಿಯೇ ಸುಖ ಪಡುವ ವಿಕೃತ ಮನಸ್ಸುಗಳ ಇರುವ ಸ್ಥಿತಿ ಬದಲಾಗಬೇಕು. ಪ್ರತಿಯೊಬ್ಬರಲ್ಲೂ ನೈತಿಕತೆ ನೆಲೆಗೊಳ್ಳಬೇಕು. ಇದೇ ರೀತಿ ಮುಂದುವರೆದರೆ ಸಮಾಜದಲ್ಲಿ ಭಾರೀ ಪ್ರಮಾಣದ ಮೋಡವೇ ಮುಸುಕುವುದರಲ್ಲಿ ಸಂದೇಹವಿಲ್ಲ. ಇಲ್ಲಿ ವಿಪರ್ಯಾಸವೆಂದರೆ ಇನ್ನೊಬ್ಬರನ್ನು ಕೀಳಾಗಿ ನಿಂದಿಸುವವನೇ ಅಸಲಿಗೆ ವಿಕೃತ ಮನಸ್ಸುಳ್ಳವನಾಗಿರ್ತಾನೆ. ಮೇಲಾಗಿ ಬೇರೆಯವರ ತಪ್ಪನ್ನು ಹುಡುಕುವುದರಲ್ಲೇ ವ್ಯಸ್ತನಾಗಿರ್ತಾನೆ. ಸ್ವತಃ ತಾನೆಷ್ಟು ಕೆಟ್ಟವನು ಎಂಬ ಅಂದಾಜು ಮನುಷ್ಯ ಮಾಡೋದೇ ಇಲ್ಲ. ಏನೇ ಮಾಡಿದ್ರೂ ಸಮಯ ಹಾಗೂ ಹಣೆ ಬರಹ ಮಾತ್ರ ನಿಮ್ಮನ್ನು ಬಿಡೋದಿಲ್ಲ. ನಮ್ಮವರು ಅಂತ ಯಾರಾದರೂ ಇದ್ದರೆ ನಾವು ಅವರ ಜೊತೆ ಜಗಳವಾಡ್ತೇವೆ. ಯಾರಿಗೆ ನಮ್ಮವರು ಅಂತ ಇರೋದಿಲ್ವೋ ಅವರು ತಮ್ಮವರಿಗಾಗಿ ಚಡಪಡಿಸ್ತಾ ಇರ್ತಾರೆ. ಜೀವನವೇ ಹೀಗೆ. ಜೀವನದ ಮುಂದಿನ ಪುಟಗಳನ್ನು ಓದಲಾರದ ನಾವು ನಮಗೆ ಬೇಡದ ಬಹಳಷ್ಟು ಒತ್ತಡಗಳನ್ನು ಹೊತ್ತುಕೊಂಡು ಸಾಕ್ತೇವೆ. ನಮ್ಮ ಈ ಕ್ಷಣದ ನಂತರದ ಹೆಜ್ಜೆ ಏನಂತ ಯಾರಿಗೆ ಗೊತ್ತು? ನಮ್ಮ ಕಷ್ಟ ಕಾಲಕ್ಕೆ ಆಸರೆಯಾಗಿ ನಿಲ್ಲಲಿ ಎಂಬ ಆಶಾಭಾವದಿಂದ ನಮಗೆ ಆಸರೆಯಾಗಿ ನಿಲ್ಲುವವರ ಹುಡುಕಾಟದಲ್ಲಿ ಇರ್ತೇವೆ. ಆದರೆ ನಿಜ ಏನಪ್ಪ ಅಂತಂದರೆ ಕಷ್ಟ ಕಾಲದಲ್ಲಿ ನಾವು ಒಬ್ಬಂಟಿಯಾಗಿರ್ತೇವೆ. ಜನರು ಸ್ವಾರ್ಥಿಯಲ್ಲ, ಆದರೆ ನಾವು ಅವರಿಂದ ನಿರೀಕ್ಷೆ ಮಾಡಿರ್ತೇವೆ ಅಷ್ಟೇ. ನಿರೀಕ್ಷೆ ಇಟ್ಟುಕೊಳ್ಳೋದೇ ಆದರೆ ನೀವು ಮಾಡಿದ ಒಳ್ಳೆಯ ಕೆಲಸದ ಮೇಲೆ ನಿರೀಕ್ಷೆ ಇಡಿ, ಎಲ್ಲವೂ ಸರಿ ಹೋಗುತ್ತೆ. ಪ್ರಪಂಚವೇ ಕೆಟ್ಟು ಹೋಗಿದೆ ಅಂತ ಹೇಳೋಕ್ಕೂ ಮುನ್ನ ನಾವೆಷ್ಟು ಒಳ್ಳೆಯವರು ಅಂತ ಯೋಚಿಸಿ ನೋಡಿ. ಇಂದು ಪ್ರತಿಯೊಬ್ಬರೂ ಇನ್ನೊಬ್ಬರ ಆಸರೆಯ ನಿರೀಕ್ಷೆಯಲ್ಲಿರುವಾಗ ನಿಮಗೆ ಆಸರೆಯಾಗುವವರು ಸಿಗುವುದಾದರೂ ಹೇಗೆ? ಜೀವನದ ಕೆಲವು ಅಧ್ಯಾಯಗಳು ಇಂದಲ್ಲ ನಾಳೆ ಮುಗಿಯುತ್ತೆ. ಹಾಗೆ ಹೋಗುವವರನ್ನು ಹೋಗಲು ಬಿಡೆ. ಒತ್ತಾಯಪೂರ್ವಕವಾಗಿ ಅವರನ್ನು ಹಿಡಿದಿಟ್ಟುಕೊಳ್ಳುವುದರಿಂದ ಏನು ಲಾಭ? ಮೇಲಕ್ಕೆ ಹಾರುವ ಆಸೆ ಹೊತ್ತುಕೊಂಡಿದ್ರೆ ಭಾರವಾದ ಭಾವನೆಗಳ ಸುಳಿಯನ್ನು ಬಿಟ್ಟು ಆಚೆ ಬನ್ನಿ. ಸಮಯ ಹಾಗೂ ಶಬ್ದದ ಉಪಯೋಗದಲ್ಲಿ ಬೇಜವಾಬ್ದಾರಿ ಬೇಡ. ಹಾಗೇನಾದರೂ ಮಾಡಿದರೆ ಹೋದ ಸಮಯ ಮತ್ತೆ ಬರೋದಿಲ್ಲ, ಆಡಿದ ಮಾತನ್ನು ಹಿಂದಿರುಗಿ ಪಡೆಯಲಾಗೋದಿಲ್ಲ. ಸಮಯ ನಿಮ್ಮನ್ನು ಕಾಯದಿರುವಾಗ ನಾವೇಕೆ ಸಮಯವನ್ನು ಕಾಯಬೇಕಲ್ವೇ? ಈ ಸಮಯವೇ ಸರ್ವೋತ್ತಮ ಎಂದು ತಿಳಿದು ಮುನ್ನಡೆಯಬೇಕು. ಕೆಲವು ಮಾರ್ಗಗಳಲ್ಲಿ ಒಬ್ಬಂಟಿಯಾಗಿಯೇ ಪ್ರಯಾಣ ಮಾಡಬೇಕು. ನಮ್ಮ ಸಂಬಂಧಿಕರಾಗಲಿ, ಕುಟುಂಬದವರಾಗಲಿ, ಸ್ನೇಹಿತರಾಗಲಿ ಯಾರೂ ಇಲ್ಲೇ ಇರೋದಿಲ್ಲ.
ಇರೋದಂದರೆ ನೀವು ನಿಮ್ಮ ಧೈರ್ಯವಷ್ಟೆ. ಹಣದಿಂದ ಕೇವಲ ಹೊಟ್ಟೆ ತುಂಬತ್ತೆ, ಆದರೆ ಹೃದಯ ತುಂಬೋದು ಸುಂದರ ಭಾವನೆಗಳಿಂದ. ಕಣ್ಣೀರಿಂದ ಕಣ್ಣು ಒದ್ದೆ ಆಗಲಿಲ್ಲ ಅಂದ ಮಾತ್ರಕ್ಕೆ ಅವರಲ್ಲಿ ದುಃಖವಿಲ್ಲ ಅಂದುಕೊಂಡ್ರ? ಒದ್ದಾಡಿ ಎದ್ದು ಬಿದ್ದು ಕೂಗಾಡಿದ ನಿಮಗಷ್ಟೇ ದುಃಖವಲ್ಲ. ತಮ್ಮ ನೋವನ್ನು ಅಡಗಿಸಿ ಮುಖದಲ್ಲಿ ನಗು ಸೂಸುವ ಮನದಲ್ಲೂ ದುಃಖವಿದೆ, ನೆನಪಿರಲಿ. ಯಾವಾಗಲೂ ನಗ್ತಾ ಇರೋರಿಗೆ ದುಃಖವೇ ಇಲ್ಲ ಅಂತ ಯೋಚಿಸಬೇಡಿ. ಅವರು ತಮ್ಮ ದುಃಖದ ಜೊತೆಯೇ ಬದುಕುವುದನ್ನು ಕಲಿತಿರಬಹುದು. ಇದು ಮನುಕುಲದ ಮನದಾಳದ ಮಾತು. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.